ಕೈವಾರ ತಾತಯ್ಯ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಲ್ಲ. ಕಾಲಜ್ಞಾನಿ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದಲ್ಲಿ ತಹಸೀಲ್ದಾರ್ ಗಗನ ಸಿಂಧು ಮನುಷ್ಯ ತನ್ನ ಬದುಕಿನ ಮೂಲಕ ಮುಕ್ತಿ ಪಡೆಯಬೇಕಾದರೆ ಅನುಸರಿಸಬೇಕಾದ ಎಲ್ಲಾ ಮೌಲ್ಯಗಳ ಬಗ್ಗೆಯೂ ಕಾಲಜ್ಞಾನಿ ಕೈವಾರ ತಾತಯ್ಯನವರು ತಮ್ಮ ತತ್ವಪದ ಕೀರ್ತನೆಗಳ ಮೂಲಕ ಸಮಾಜಕ್ಕೆ ತಿಳಿಸಿಕೊಟ್ಟಿದ್ದಾರೆ ಎಂದು ತಹಸೀಲ್ದಾರ್ ಗಗನ ಸಿಂಧು ಹೇಳಿದ್ದಾರೆ. ಪಟ್ಟಣದಲ್ಲಿ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಶ್ರೀ ಯೋಗಿ ನಾರಾಯಣ ಯತೀಂದ್ರದ 300ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೈವಾರ ತಾತಯ್ಯನವರು ಯಾವುದೇ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಎಂದರು. ಅವರ ಪ್ರತಿಯೊಂದು ವಚನಗಳು, ಕೀರ್ತನೆಗಳು ಮನುಷ್ಯನ ಬದುಕಿಗೆ ದಾರಿ ದೀಪವಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ಅವರ ಸಂದೇಶಗಳು ಸುಲಭವಾಗಿ ಅರ್ಥವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಾತಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಕೈವಾರ ತಾತಯ್ಯನವರ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಸಮಿತಿಯ ಅಧ್ಯಕ್ಷ ಬಿಕೆ ವೇಣುಗೋಪಾಲ್, ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕುಂಚಣ್ಣನವರ ಅನಂತು, ಮಹಿಳಾ ಅಧ್ಯಕ್ಷೆ ರಾಗಿಣಿ ದೇವಿ, ಮಾಜಿ ಅಧ್ಯಕ್ಷ ಸೋಮಣ್ಣ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎ ನಾಗರಾಜ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ, ಬಲಿಜ ಮುಖಂಡರಾದ ಕೆ ದೇವರಾಜ್, ಶಂಕರ್, ಡಿಶ್ ಶ್ರೀನಾಥ್, ರೈತ ಸಂಘದ ವೇಣು, ಬಳೆ ರಘು, ನರೇಶ್, ನಲ್ಲಿಮರದ ಹಳ್ಳಿ ಮಂಜುನಾಥ್, ವಿಕೋಟೆ ಮಂಜುನಾಥ್ ಸೇರಿದಂತೆ ಅನೇಕರು ಇದ್ದರು. ಎಲ್ಲ ಸದಸ್ಯರಿಗೂ ನಮಸ್ಕಾರ. ಮತ್ತೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕೈವಾರ ತಾತಯ್ಯ ಅವರು ಏನೇ ಆಗಲಿ ಒಂದು ಜಾತಿಗಂತೂ ಸೀಮಿತವಾದವರಲ್ಲ. ಅವರ ವಚನಗಳಾಗಲಿ ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಅವ್ನ ಜೀವನದಲ್ಲಿ ಅದನ್ನ ಓದಿದ್ರೆ ಅವ್ನ ಸಣ್ಣ ಮಗುಗೂ, ಶಾಲೆಗೆ ಹೋಗೋ ಮಗುಗೂ ಹೆಂಗ್ ಬಾಳ್ಬೇಕು, ಹೆಂಗ್ ಇರ್ಬೇಕು, ನಾವೇನ್ ಕಲಿಬೇಕು ನಮ್ಮ ಜೀವನದಲ್ಲಿ ಅಂತ ಒಂದು ಮಾರ್ಗಸೂಚಿ, ಒಂದು ಜೀವನ ನಡೆಸೋಕ್ಕೆ ಮಾರ್ಗಸೂಚಿ ಒಂದೊಂದು ಘಟನೆಗಳ ಮೂಲಕ ಈ ತರ ಹಿಂಗ್ ನಡೆಯಿತು ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ತುಂಬಾ ಚಿಕ್ಕದಾಗಿ ಸಂಕ್ಷಿಪ್ತವಾಗಿದ್ರು ಆಮೇಲೆ ನಮ್ದೇ ವೇಣು ಅವ್ರದ್ದು 2 ಪದ್ಯಗಳು ಕೊನೆಯದಾಗಿ ಸೇರ್ಪಡೆ ಆಗಿದೆ. ಇದರಲ್ಲಿ ಎಲ್ಲರೂ ಓದ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಮತ್ತೆ ಕೈವಾರ ತಾತಯ್ಯ ಕುರಿತು ವೇಣು ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಹೆಚ್ಚಾಗಿ ಹೇಳಿಕೆ ಅಂತೂ ನನ್ಗಷ್ಟು ಗೊತ್ತಿಲ್ಲ, ಎಲ್ಲಾನು ಅವರೇ ತಿಳಿಸಿ ಹೇಳಿದ್ದಾರೆ. ಆಮೇಲೆ ಕೈವಾರ ತಾತಯ್ಯ ನನಗೂ ತುಂಬಾ ಸ್ಪೆಷಲ್, ಯಾಕಂದ್ರೆ ನಮ್ಮ ಊರ ಹತ್ರನೇ ಪಕ್ಕದಲ್ಲೇ ಬರೋದು. ಸೊ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಯಾವಾಗಾದ್ರೂ ದೇವಸ್ಥಾನಕ್ಕೆ ಅಂದ್ರೆ ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ನಮ್ದು ಕರ್ಕೊಂಡು ಹೋಗೋರು. ಸೊ ಆ ಜಯಂತಿ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಆಚರಿಸ್ತಿರೋದು ನನಗೂ ಬಹಳ ಸಂತೋಷ. ಸೊ ತಮ್ಮೆಲ್ಲರಿಗೂ ಮತ್ತೆ ಏನೇನ್ ಕೋರಿಕೆಗಳು ಮತ್ತೆ ಏನ್ ಇಟ್ಟಿದ್ದೀರಾ ನೋಡ್ತೀವಿ. ಅದು ಅರ್ಜಿ 5 ವರ್ಷದಿಂದ ಬಂದಿದೆ, ಇನ್ನೊಂದ್ಸಲ ಒಂದು ಅರ್ಜಿ ಕೊಡ್ತೀರಿ ಅದೇನಿದೆ ಅಂತ ನೋಡ್ಬಿಟ್ಟು, ಮತ್ ನನ್ನ ಕಡೆಯಿಂದ ಏನಾಗ್ಲಿ ಸಮುದಾಯಕ್ಕೆ ಅಂತಲ್ಲ ಇಡೀ ಜನಾಂಗಕ್ಕೆ ಮತ್ತೆ ಏನಾಗುತ್ತೆ ಅದನ್ನ ಮಾಡೋದಕ್ಕೆ ಸದಾ ನಿಂತಿರ್ತೇನೆ. ಯೋಗಿ ನಾರಾಯಣ 300ನೇ ಜಯಂತ್ಯೋತ್ಸವವನ್ನು ದಂಡಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ತಾಯಿಯರು ಹಾಗೂ ನಮ್ಮ ಪರಿಚಿತ ಜನಾಂಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು, ಹಿರಿಯರೆಲ್ಲ ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ 300ನೇ ಜಯಂತ್ಯೋತ್ಸವದ ಅಂಗವಾಗಿ ಕೈವಾರನ ತಾತಯ್ಯನ ಈ ಒಂದು ಜಯಂತ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಪ್ರತಿ ವರ್ಷ ಮಾಡಿಕೊಳ್ತಾ ಬಂದಿದ್ದು. ಕಾರಣಾಂತರಗಳಿಂದ ಗ್ರಹಣದ ಒಂದು ಛಾಯೆಯಿಂದ ಇವತ್ತಿನ ದಿವಸ ತುಂಬ ಸರಳವಾಗಿ ನಮ್ಮ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡ್ತಾರೆ. ನಮಗೂ ಸಹ ತುಂಬ ಸಂತೋಷ ಆಯಿತು. ಇವತ್ತಿನ ದಿವಸ ನಾವು ಎಲ್ಲವನ್ನು ಮೆಲುಕಾಗ್ತಕ್ಕಂಥ ಕೆಲಸವಾಗ್ತದೆ. ತಾತಯ್ಯನವರು ಇತಿಹಾಸವನ್ನು ಇವತ್ತಿನ ದಿವಸ ಎಲ್ಲರೂ ಸಹ ನೆನೆಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಮಗೆಲ್ಲರೂ ಬರುತ್ತದೆ. ಯಾಕಂತ ಹೇಳಿದ್ರೆ ಮಹಾಭಾರತದಿಂದ ಹಿಡಿದು ಆ ನಮ್ಮ ಕೈವಾರಕ್ಕೆ ಒಂದು ಇತಿಹಾಸ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ನನಗೂ ಸಹ ಕೈವಾರಕ್ಕೆ ಒಂದು ಒಳ್ಳೆಯ ಅನುಬಂಧ ಸಂಬಂಧ ಇರ್ತಕ್ಕಂಥದ್ದು. ಯಾಕಂದರೆ ನಾನು ಸಹ ಹುಟ್ಟಿದ್ದು ಸಹ ಕೈವಾರದಲ್ಲೇ. ಹಾಗಾಗಿ ತಾತಯ್ಯನವರು ಅಂತ ಹೇಳಿದ್ರೆ ನನಗೆ ವಿಶೇಷವಾದಂತಹ ಭಕ್ತಿ ಮತ್ತು ಗೌರವ. ಹಾಗಾಗಿ ನಾನು ಇವತ್ತಿನ ದಿನದ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲೇಬೇಕು ಅಂತೇಳಿ ಇವತ್ತಿನ ದಿವಸ ನಾನು ಬಂದು ಈ ಒಂದು ಭವ್ಯವಾದಂತಹ ಹಾಗೂ ಒಳ್ಳೆಯ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ಒಂದು ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ನನಗೂ ಸಹ ತುಂಬ ಸಂತೋಷ ಆಯಿತು.
ಆ ತಾತಯ್ಯನವ್ರನ್ನ ಎಲ್ಲರೂ ನೆನೆಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಈ ಕುಲಬಾಂಧವರಿಗೆ ಏನೆಲ್ಲ ತಾಲೂಕು ಕಚೇರಿಯಿಂದ ಆಗಿರಲಿ, ಸರ್ಕಾರದ ಕಡೆಯಿಂದ ಆಗಿರಲಿ, ಏನೆಲ್ಲ ಅವರಿಗೆ ಅನುಕೂಲಗಳು ಮಾಡಬೇಕು, ಮುಂದಿನ ದಿನಗಳಲ್ಲಿ ಈ ಥರ ಒಂದು ಜಯಂತ್ಯೋತ್ಸವವನ್ನು ಇನ್ನೂ ಅದ್ದೂರಿಯಾಗಿ ಮಾಡಲಿಕ್ಕೆ ಏನೆಲ್ಲ ಸಹಕಾರಗಳು ಕೊಡಬೇಕು ಅದನ್ನೆಲ್ಲ ದಂಡಾಧಿಕಾರಿಗಳ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತೀನಿ. ದಯಮಾಡಿ ಅದನ್ನೆಲ್ಲ ಒತ್ತೋದ್ರ ಮುಖಾಂತರ ಇದನ್ನ ಇನ್ನೂ ವಿಜೃಂಭಣೆಯಿಂದ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ನಾವೊಂದು ಈ ಇತಿಹಾಸವನ್ನ ನೆನಪಿಸ್ತಕ್ಕಂಥ ಕೆಲಸ ಹಾಗೂ ಮೆಲುಕಾಗ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತಿನ ದಿವಸ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ರ ಜಯಂತ್ಯೋತ್ಸವದ ಒಂದು ಪುಸ್ತಕವನ್ನು ಸಹ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾನು ಧನ್ಯ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ಖಾಲಿ ಮಾಡ್ಕೊಂಡಿದ್ದೀನಿ. 15 ವರ್ಷದಿಂದ ಜನಾಂಗಕ್ಕೆ ಸಮುದಾಯ ಭವನಕ್ಕೆ ದಾನ ಕೊಡಬೇಕು ಅಂತ ನಮ್ಮ ಅಜ್ಜಿ ಕೂಡ ನಮ್ಮ ದಂಡಾಧಿಕಾರಿಗಳ ಹತ್ರ 5 ವರ್ಷದಿಂದ ಪೆಂಡಿಂಗ್ ಇದೆ. ಕೇಳ್ಬೋದು ಅಂತ ನಿಮ್ಮೆಲ್ಲರ ಅನುಮತಿ ಕೊಟ್ಟರೆ ನಾನು ದಂಡಾಧಿಕಾರಿಗೆ ಕೇಳ್ತೀನಿ. ಅಕ್ನಾಲಜ್ಮೆಂಟ್ ಅಧ್ಯಕ್ಷರ ಹತ್ರ ಇದೆ. ಕೇಳ್ಬೋದು ಸರ್? ನಿಮ್ಮೆಲ್ರಿಗೂ ಸಂತೋಷನಾ? ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಕಸ್ಬಾ ಹೋಬಳಿ ಚಿರುಮನಹಳ್ಳಿ ಗ್ರಾಮ, ಸರ್ವೆ ನಂಬರ್ 20ರಲ್ಲಿ ನಮ್ಮ ತಾತ 150 ವರ್ಷದಿಂದ ಹಾಲಿ ತಾತ ಮಠ ಕಟ್ಟಬೇಕಂತೆ ಖಾಲಿ ಮಾಡ್ಕೊಂಡಿದ್ದಾನೆ. ಅದನ್ನ ಯಾರು ಬಿಡದಂತೆ ನೋಡ್ಕೊಂಡಿದ್ದೀವಿ. ಅದನ್ನು ಮುಂಜೂರು ಮಾಡಿಕೊಟ್ಟು ತಾತನವರ ಹೆಸರಿಗೆ ಸಮುದಾಯ ಭವನ ಮುಂಜೂರು ಮಾಡಿಕೊಟ್ಬಿಟ್ರೆ ದಂಡಾಧಿಕಾರಿಗಳು ಅವ್ರಿಗೆ ನಮ್ಮೆಲ್ಲರ ತಾಲೂಕು ಎಲ್ಲ ನಮ್ಮ ಜನಾಂಗದ ಪರವಾಗಿ